ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬಳ್ಳಾರಿಯನ್ನೇ ಬೆಚ್ಚಿ ಬೀಳಿಸಿದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾರು ಗುಂಡು ಹಾರಿಸಿದ್ದು ಅನ್ನೋ ಗೊಂದಲಕ್ಕೆ ಈಗ FSL ವರದಿ ತೆರೆ ಎಳೆದಿದೆ. ಶಾಸಕ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಪಿಸ್ತೂಲ್ನಿಂದಲೇ ಗುಂಡು ಹಾರಿರೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಮೃತ ರಾಜಶೇಖರ್ ದೇಹದಲ್ಲಿ ಪತ್ತೆಯಾದ ಬುಲೆಟ್ ಮತ್ತು ಗನ್ಮ್ಯಾನ್ ಬಳಿ ಇದ್ದ ಪಿಸ್ತೂಲ್ ನಿಖರವಾಗಿ ಮ್ಯಾಚ್ ಆಗಿವೆ. ಈ ಬೆನ್ನಲ್ಲೇ ಪೊಲೀಸರು ಇಬ್ಬರು ಗನ್ಮ್ಯಾನ್ಗಳನ್ನ ಬಂಧಿಸಿದ್ದಾರೆ. ಅಷ್ಟಕ್ಕೂ ಆ ರಾತ್ರಿ ಅಸಲಿಗೆ ನಡೆದದ್ದೇನು, ಗನ್ಮ್ಯಾನ್ಗೆ ಗುಂಡು ಹಾರಿಸಲು ಆರ್ಡರ್ ಕೊಟ್ಟಿದ್ದು ಯಾರು, ಈ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಬಳ್ಳಾರಿಯ ಹವಂಭಾವಿಯಲ್ಲಿ ನಡೆದ ಆ ರಕ್ತಸಿಕ್ತ ರಾತ್ರಿಯ ರಹಸ್ಯ ಈಗ ಬಯಲಾಗಿದೆ. ಇಲ್ಲಿಯವರೆಗೆ ಯಾರು ಶೂಟ್ ಮಾಡಿದ್ದು ಅನ್ನುವುದರ ಬಗ್ಗೆ ಹತ್ತಾರು ವದಂತಿಗಳಿದ್ದು, ಆದ್ರೆ ಈಗ ಬಂದಿರುವ ಫೋರೋನಿಕ್ಸ್ ವರದಿಯ ಪ್ರಕಾರ ಎಲ್ಲವನ್ನ ಸ್ಪಷ್ಟಪಡಿಸಿದೆ. ಶಾಸಕ ಸತೀಶ್ ರೆಡ್ಡಿ ಅವರ ಖಾಸಗಿ ಭದ್ರತೆಯಲ್ಲಿ ಖಾಸಗಿ ಗನ್ಮ್ಯಾನ್ ನ ಪಿಸ್ತೂಲ್ನಿಂದಲೇ ಬುಲೆಟ್ ಹೊರ ಬಂದಿರೋದು ಕನ್ಫರ್ಮ್ ಆಗಿದೆ. ರಾಜಶೇಖರ್ ಅವರ ಸಾವಿಗೆ ಗನ್ಮ್ಯಾನ್ ನ ಗುಂಡೆ ಕಾರಣ ಅಂತ ಸಾಬೀತಾಗುತ್ತಿದ್ದಂತೆ ಪೊಲೀಸರು ಇಬ್ಬರು ಬಾಡಿಗಾರ್ಡ್ ಗಳನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಘಟನೆಯ ದಿನ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಭೀಕರ ಸಂಘರ್ಷ ನಡೆದಿದೆ. ಮಾತಿನ ಚಕಮಕಿ, ತಳ್ಳಾಟ ಮತ್ತು ಕಲ್ಲು ತೂರಾಟದ ನಡುವೆ ಏಕಾಏಕಿ ಗುಂಡಿನ ಸದ್ದು ಕೇಳಿಬಂದಿದೆ. ಈ ವೇಳೆ ರಾಜಶೇಖರ್ ಸ್ಥಳದಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ರು. ಈ ಗನ್ ಮ್ಯಾನ್ ಯಾಕೆ ಗುಂಡು ಹಾರಿಸಿದ, ಗಲಾಟೆ ಗದ್ದಲದ ನಡುವೆ ಆಕಸ್ಮಿಕವಾಗಿ ಟ್ರಿಗರ್ ಒತ್ತಲ್ಪಟ್ಟಿತ್ತ ಅಥವಾ ಯಾರಾದ್ರೂ ಸೂಚನೆ ನೀಡಿದ ಮೇಲೆ ಶೂಟ್ ಮಾಡಿದ್ರ ಅನ್ನೋದನ್ನ ಪೊಲೀಸರು ಈಗ ಜಾಲಾಡ್ತಾ ಇದ್ದಾರೆ. ಇನ್ನು ಈ ಪ್ರಕರಣ ಕೇವಲ ಗನ್ ಮ್ಯಾನ್ ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅಂದು ಗಲಭೆಗೆ ಕಾರಣರಾದವರ ಮೇಲೂ ಕೂಡ ಪೊಲೀಸ್ ಕತ್ತರಿ ಬಿದ್ದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಡೆಯಿಂದಲೂ ತಲಾ 20 ಮಂದಿಯನ್ನ ಅಂದ್ರೆ ಒಟ್ಟು 40 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಗರದಲ್ಲಿ ಶಾಂತಿ ಕರಡಲು ಯತ್ನಿಸಿದ ಯಾರನ್ನು ಬಿಡುವುದಿಲ್ಲ ಅನ್ನುವ ಕಠಿಣ ಸಂದೇಶವನ್ನ ಪೊಲೀಸ್ ಇಲಾಖೆ ರವಾನಿಸಿದೆ. FSL ವರದಿ ಬಂದಿರೋದ್ರಿಂದ ತನಿಖೆಗೆ ಈಗ ದೊಡ್ಡ ಬಲ ಸಿಕ್ಕಂತಾಗಿದೆ. ಸದ್ಯಕ್ಕಂತೂ ಈ ವರದಿ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಬಂಧಿತ ಗನ್ಮ್ಯಾನ್ ಗಳನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ರೆ ಈ ಕೊಲೆಯ ಹಿಂದೆ ಯಾರಿದ್ದಾರೆ ಅನ್ನೋ ಅಸಲಿ ಸತ್ಯ ಹೊರಬರಲಿದೆ. ಬ್ಯಾನರ್ ಗಲಾಟೆಯ ಹಿಂದಿರುವ ರಾಜಕೀಯ ವೈಷಮ್ಯದ ಕೋನದಲ್ಲೂ ತನಿಖೆ ಸಾಗ್ತಿದೆ. ಬಳ್ಳಾರಿಯಲ್ಲಿ ಮತ್ತೆ ಹಿಂಸಾಚಾರ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸಲು ಸಿದ್ಧತೆ ನಡೆಸಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.